ವಂಚನೆಗೆ ಒಳಪಡಿಸಿದಂತಹ ಚೆಂಡು ಇಲ್ಲಿ ಒಂದು ಓಟ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಒಂದರ ಸೇರ್ಪಡೆಯೊಂದಿಗೆ 9 ಖಾತೆಯಲ್ಲಿ 5 ಚೆಂಡು 11 ಓಟದ ಸವಾಲಿನಲ್ಲಿ ಪಂದ್ಯಾಟ. ಫರ್ವೇಸ್ ದಾಳಿಗಾರಿಕೆಯಲ್ಲಿ ಸ್ಪರ್ಶ ಕುಕ್ಕಾಜೆ ಪರವಾಗಿ ಯೋಗೀಶ್ FJ ಬಂಟ್ವಾಲ್ ತಂಡದ ಪವರ್ ಹೌಸ್. ಪ್ರತಿ ಬಾರಿಯೂ ಕೂಡ ತಂಡ ಸಂಕಷ್ಟದಲ್ಲಿದ್ದಾಗ ಮೇಲಕ್ಕೆತ್ತಿರುವಂಥ ಆಟಗಾರ ಈ ಯೋಗೀಶ್. ಲೀಲಾಜಾಲವಾಗಿ ದಂಡಿಸತಕ್ಕಂಥ ಸಾಮರ್ಥ್ಯ ಇರುವ ಆಟಗಾರ ಈ ಯೋಗೀಶ್. ಈ ಬಾರಿ ಫರ್ವೇಸ್ ರವರ ಚೆಂಡಿಗೆ ನೋ ಬಾಲ್, ನಿಯಮವಲ್ಲದ ಚೆಂಡಾಗಿತ್ತು. ಆದರೆ ಹೊಡೆತಕ್ಕೆ ಪ್ರಯತ್ನ ಪಡದೆ 1 ಓಟವನ್ನು ಮಾತ್ರ ಇಲ್ಲಿ ಪಡೆಯುತ್ತಾ ಇದ್ದಾರೆ. ಹೆಚ್ಚುವರಿ ಮೊತ್ತ ದಾಖಲಾಗುವುದರೊಂದಿಗೆ ಒಟ್ಟು ಖಾತೆಯಲ್ಲಿ ಡಬಲ್ ಡಿಜಿಟ್ 10 ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ಫರ್ವೇಸ್ ದಾಳಿಗಾರಿಕೆಯಲ್ಲಿ ಮುಂದುವರಿಯುತ್ತ ಯೋಗೀಶ್ ರವರ ಕಡೆಗೆ ತನ್ನದೇ ಆದ ಶೈಲಿಯಲ್ಲಿ ದ್ವಿತೀಯ ಬಾರಿಗೆ ನಿಧಾನಗತಿ ದಾಳಿ, ಕ್ಲೀನ್ ಬೌಲ್ಡ್. ಯೋಗೀಶ್ ಎನ್ನತಕ್ಕಂಥ ಆಟಗಾರನ ಹುದ್ದರಿಯಲ್ಲಿ ಪತನವಾಗ್ತಾ ಇದೆ. ಬಹುತೇಕ ಪಂದ್ಯಾಟದ ಫಲಿತಾಂಶದಲ್ಲಿ ಬದಲಾವಣೆ ತರತಕ್ಕಂಥ ಸಾಮರ್ಥ್ಯ ಹೊಂದಿರುವ ಆಟಗಾರ ಇಲ್ಲಿ ಪೆವಿಲಿಯನ್ ಕಡೆಗೆ ಪಾದಚಲನೆ ಮಾಡ್ತಾ ಇದ್ದಾರೆ. ದೊಡ್ಡ ಬೇಟೆಯಾಗ್ತಾ ಇದೆ, ಬಲು ದೊಡ್ಡ ಬೇಟೆಯಾಗ್ತಾ ಇದೆ ಸ್ಪರ್ಶ ಕುಕ್ಕಾಜೆ ತಂಡಕ್ಕೆ. ಕ್ಷೇತ್ರಪಾಲನ ವಿಭಾಗದಲ್ಲೂ ದಾಳಿಗಾರಿಕಾ ವಿಭಾಗದಲ್ಲೂ ಸಂಘಟಿತ ಹೋರಾಟವನ್ನು ಮಾಡಿದಂಥ ದಾಳಿಗಾರಿಕೆ ವಿಭಾಗ ಸ್ಪರ್ಶ ಕುಕ್ಕಾಜೆ ತಂಡ ಪಂದ್ಯಾಟದಲ್ಲಿ ಇದುವರೆಗೆ ಎಸೆದಿರತಕ್ಕಂಥ ಪ್ರತಿ ಚೆಂಡುಗಳು ಅದ್ಭುತ ಹಾದಿಯಲ್ಲಿ ದಾಖಲಿಸಿ, ಲಯಬದ್ಧತೆಯನ್ನು ದಾಖಲಿಸಿ, ಸಂಘಟಿತ ಹೋರಾಟವನ್ನು ಮಾಡಿ ಅದ್ಭುತ ಸ್ಥಿತಿಯಲ್ಲಿರುವುದೇ ಆದರೆ ಅಂತಿಮ 4 ಚೆಂಡುಗಳು ಅದೆಷ್ಟರ ಮಟ್ಟಿಗೆ ದಾಖಲಿಸುತ್ತಾರೆ, ಅದ್ಯಾವ ರೀತಿಯಲ್ಲಿ ಸಾಗಿ ಬರುತ್ತದೆ ಕಾದು ನೋಡಬೇಕಾಗಿದೆ. ಮನೋಜ್ ನೂತನ ಆಟಗಾರನ ಅಂಕಣದ ಭಾಗದಲ್ಲಿದ್ದರೆ ಫರ್ವೇಸ್ ದಾಳಿಗಾರಿಕೆಯಲ್ಲಿ ತೃತೀಯ ಬಾರಿಗೆ ಮಗದೊಮ್ಮೆ ತೀರ್ಪುಗಾರನು ದಾಟುತ್ತಾ ನಿಧಾನಗತಿಯ ದಾಳಿ, ಬಾಣವಿ ಪುರಸ್ಕಾರ. ಮನೋಜ್ ಹುದ್ದರಿಯು ಕೂಡ ಇಲ್ಲಿ ಪತನವಾಗ್ತಾ ಇದೆ. ಬಂದ ಹಾದಿಗೆ ಮತ್ತೆ ಸಂಚರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ರೌಫ್ ಕುಕ್ಕಾಚೆರವರ ಕೈಚಳಕದೊಂದಿಗೆ ಮಗದೊಂದು ಹುದ್ದರಿಯ ಪತನ. ಕೀರ್ತಿರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೆಗ್ ಸ್ಪಿನ್ ದಾಳಿಗಾರಿಕೆಯಲ್ಲಿ ವೇಗದ ದಾಳಿಗಾರಿಕೆಗೂ ಕರಾರುವ ಕಥನದ ದಾಳಿಗಾರಿಕೆಗೂ ಅದ್ಭುತ ಹೆಸರುವಾಸಿಯಾಗಿ ಮುಂಚೂಣಿಯಲ್ಲಿರತಕ್ಕಂಥವರುವ ಯುವ ಪ್ರತಿಭಾನ್ವಿತ ದಾಳಿಗಾರ ಕೀರ್ತಿರಾಜ್ ಈ ಬಾರಿ ದಾಂಡುಗಾರಿಕೆ ನಿಭಾಯಿಸುವ ಸಲುವಾಗಿ ದಂಡುವಿನ ಮುಖಾಂತರವಾಗಿ ಅಂಕಣ ಪ್ರವೇಶ ಮಾಡುವಾಗ ಸವಾಲಂತೂ ಇದೆ, ಕಾದು ನೋಡಬೇಕಾಗಿದೆ. 10 ಓಟಗಳ ಅನಿವಾರ್ಯತೆ 3 ಚೆಂಡುಗಳ ಮುಂದೆ. ಫರ್ವೇಸ್ 3 ಚೆಂಡುಗಳು ಯಾವುದೇ ತಪ್ಪು ಚೆಂಡುಗಳಾಗದೆ ಅದ್ಭುತ ಹಾದಿಯಲ್ಲಿರುವಾಗ ಮಗದೊಮ್ಮೆ ನಿಧಾನಗತಿಯ ದಾಳಿ, ಗೂಟಗಳ ಹಿಂಭಾಗದಲ್ಲಿ ಖಾಲಿ ಜಾಗಕ್ಕೆ ತೆರಳಿದ ಚೆಂಡು 1 ಓಟ ಯಶಸ್ವಿಯಾಗಿದೆ. ಶ್ರವಣ್ 2 ಚೆಂಡು 9 ಓಟದ ಸವಾಲಿನಲ್ಲಿ ಪಂದ್ಯಾಟ. ಸೀಮಾರೇಖೆಯ ಗಡಿಯನ್ನು ಅತಿಕ್ರಮಣಗೊಳ್ಳಲೇಬೇಕಾಗಿದೆ ಚೆಂಡು. ಈ ಮೈದಾನ ದಾಂಡಿಗರ ಪಾಲಿಗೆ ಸ್ವರ್ಗತಾಣವಾಗಿತ್ತು ಇದುವರೆಗೆ. ಈ ಪಂದ್ಯಾಟದಲ್ಲಿ ಮಾತ್ರ ದಾಳಿಗಾರರು ಮೇಲುಗೈ ಸಾಧಿಸ್ತಾ ಇದ್ರೆ ಅಂತಿಮ 2 ಚೆಂಡು 9 ಓಟ. ಈ ಚೆಂಡು ಪಂದ್ಯಾಟದ ನಿರ್ಣಾಯಕ ಚೆಂಡಾಗಬಹುದೇ, ದೊಡ್ಡ ಹೊಡೆತ ಬರಬಹುದೇ. ಫರ್ವೇಸ್ ನಿಲ್ಲಿಸುವರೆ, ಶ್ರವಣ್ ದಂಡಿಸುವರೆ. ಶ್ರವಣ್ ದಾಂಡಿಸಿದ್ರು ಆದರೆ ಇಲ್ಲಿ ಯಾವುದೇ ಓಟ ದಾಖಲಾಗ್ತಾ ಇಲ್ಲ. ಅಂತಿಮ 1 ಚೆಂಡು 9 ಓಟ. ಪಂದ್ಯಾಟ ಘೋಷಣೆ ಮಾತ್ರ ಬಾಕಿ ಇರುವಂತೆ ಬಹುತೇಕ ಹಿಡಿತವನ್ನು ಸಾಧಿಸ್ತಾ ಇದೆ ಸ್ಪರ್ಶ ಕುಕ್ಕಾಜೆ ತಂಡ. ಕಾದು ನೋಡಬೇಕಾಗಿದೆ ಅದೆಷ್ಟರ ಮಟ್ಟಿಗೆ ಪಂದ್ಯಾಟದ ಅಂತ್ಯ ಕಾಣಬಹುದು. ಬಹುತೇಕ ಗೆಲುವಿನ ನಗೆ ಬೀರತಕ್ಕಂಥ ಸಾಧ್ಯತೆ ಇರುವಂಥದ್ದು ಸ್ಪರ್ಶ ಕುಕ್ಕಾಜೆ ತಂಡಕ್ಕೆ. ಹೆಚ್ಚುವರಿ ಮೊತ್ತ ಬಂದು ಪಂದ್ಯಾಟದ ಫಲಿತಾಂಶ ಮತ್ತೆ ತಿರುಗುಬಾಣವಾಗಬಹುದೇ. ಇದರೊಂದಿಗೆ ಸ್ಪರ್ಶ ಕುಕ್ಕಾಜೆ ತಂಡ ವಿಜಯ ಸಾಧಿಸ್ತಾ ಇದೆ. FJ ಬಂಟ್ವಾಲ್ ತಂಡ ಕ್ರೀಡಾಕೂಟದಿಂದ ನಿರ್ಗಮಿಸ್ತಾ ಇದೆ. ಆಡಿದ 2 ತಂಡಕ್ಕೂ ಕೂಡ ಧನ್ಯವಾದಗಳು. ಸೊಗಸಾದಂಥ ಪ್ರದರ್ಶನ, ಅದ್ಭುತ ಹೋರಾಟ, ಆಕರ್ಷಕ ದಾಳಿಗಾರಿಕೆ. ಈ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಮುಬೀನ್ ರವರ ಪಾಲಾಗ್ತಾ ಇದೆ. ಮುಬೀನ್ ರವರೇ ದಯವಿಟ್ಟು ಮ್ಯಾನ್ ಆಫ್ ದ ಮ್ಯಾಚ್ಗಾಗಿ ಬನ್ನಿ. ಫೋಕಸ್ ಬಂಟ್ವಾಲ್ ಮಜ್ದಾ